ಸ್ಟ್ರೈಟಾಗಿ ಕೂತ್ಕೋ ಸಿಹಿ. ಈಗ ತಲೆ ಕೆಳಗಡೆ ಮಾಡ್ಕೊಂಡು ಕೂತ್ಕೊಂಡ್ರೆ ನಾ ಹೇಗೆ ತಲೆ ಬರ್ಸ್ಲಿ? ಈ ಚಾಂದಿನಿ ಸಿಹಿಗೆ ಹೊಸ ಬಟ್ಟೆ ತರ್ತೀನಿ ಅಂತ ಹೇಳಿ ಎಲ್ಲಿಗೆ ಹೋದ್ಲು? ಚಾನ್ನಿ ಚಾನ್ನಿ ಬೇಗ ಸಿಹಿ ಬಟ್ಟೆ ತಗೊಂಬಾ. ಸೀತಮ್ಮ ನಾನು ಸ್ನಾನ ಮಾಡ್ಬೇಕಾದ್ರೇನೆ ನಾನು ಹಾಕೊಳ್ಳೋ ಬಟ್ಟೆ ಎಲ್ಲ ರೆಡಿ ಮಾಡ್ತಿದ್ಲು. ಮತ್ತೆ ಸೀತಮ್ಮ. ಶಾನ್ನಿ, ಮಗು ಮನಸ್ಸಲ್ಲಿ ಇಷ್ಟು ವರ್ಷ ಅಮ್ಮನ ಜಾಗದಲ್ಲಿ ಸೀತಾ ಇದ್ರು, ಅದಕ್ಕೆ ಸೀತಮ್ಮ ಸೀತಮ್ಮ ಅಂತಿರ್ತಾಳೆ. ಅದಕ್ಕೆ ನೀನು ಇರಿಟೇಟ್ ಆಗೋ ನೆಸೆಸಿಟಿ ಇಲ್ಲ. ನಾವು ಟ್ರೂ ಆಗಿ ಪ್ರೀತಿ ತೋರಿಸ್ದಾಗಲೇ ಅಪ್ಪ ಅಮ್ಮನ ಜಾಗದಲ್ಲಿ ನಾವು ಕಾಣಿಸ್ಕೊಳ್ಳೋದು. ಬೇಬಿ ನೋಡಿಲಿ, ಎಲ್ಲ ಹೊಸ ಬಟ್ಟೆ ನಿನ್ಗೋಸ್ಕರನೇ ತಂದಿರೋದು. ಯಾವ್ದು ಹಾಕೊಳ್ತೀಯ ಇದರಲ್ಲಿ? ನಾನು ಈ ಥರ ಬಟ್ಟೆ ಹಾಕೊಳ್ಳಲ್ಲ, ನನಗೆ ಫ್ರಾಕ್ಸೇ ಇಷ್ಟ. ಅದು ಆಗ ನೀನ ಸೀತಾ ಮಗಳಾಗಿದ್ದಾಗ. ಈಗ ನೀನು ನನ್ನ ಮಗಳು. ನನ್ನ ಥರ ಮಾಡರ್ನ್ ಆಗಿ ಡ್ರೆಸ್ ಹಾಕೊಂಡ್ರೇನೆ ನನಗಿಷ್ಟ. ಹೌದು ಬೇಬಿ, ನೀನು ನಿನ್ನ ಟೇಸ್ಟ್ನ ಸ್ವಲ್ಪ ಚೇಂಜ್ ಮಾಡ್ಕೋಬೇಕು, ಓಕೆನಾ? ನೋಡು, ಇದೆಲ್ಲ ಎಷ್ಟು ಚೆನ್ನಾಗಿದೆ. ಆದ್ರೆ ನಮ್ಗೆ ಇಷ್ಟ ಆಗಿರೋ ಬಟ್ಟೆನೇ ಹಾಕೋಬೇಕು ಅಂತ ನನ್ನ ಸೀತಮ್ಮ ಹೇಳ್ತಾಳೆ. ಓಕೆ ಪುಟ್ಟ, ನಿಂಗೆ ಈ ಬಟ್ಟೆಗಳು ಇಷ್ಟ ಇಲ್ಲ ತಾನೇ? ನೀನು ಹಾಕೋ ಥರ ಬಟ್ಟೆನೇ ನಾನು ತಂದು ಕೊಡ್ತೀನಿ. ಆದರೆ ಚಾಂದಿನಿ ಪಾಪ ಇದನ್ನೆಲ್ಲ ತಂದಿರೋದು ನೋಡಿ, ಎಷ್ಟು ಪ್ರೀತಿಯಿಂದ ತಂದಿದ್ದಾಳೆ. ಇವಾಗ ಇದನ್ನು ಹಾಕೋ, ಆಮೇಲೆ ನಾನು ನಿನಗೆ ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ. ಓಕೆ? ಒಂದು ಸೆಕೆಂಡ್, ನನಗೊಂದು ಕಾಲ್ ಬರ್ತಿದೆ. ಸಿಹಿ, ಶಾಪಿಂಗ್ ಹೋಗೋಣ, ನಿಂಗೆ ಇಷ್ಟ ಆಗೋದೆಲ್ಲ ತಗೊಳ್ಳೋಣ ಅಂತ ಹೇಳಿದ್ರಲ್ಲ ಅಪ್ಪ. ಈಗ ಪ್ಲೀಸ್ ಇದನ್ನ ಬೇಗ ಹಾಕೋ. ಒಂದು ಬಟ್ಟೆ ಹಾಕೋಕ್ಕೇನೆ 1 hour ಸ್ಪೆಂಡ್ ಮಾಡೋಕ್ಕಾಗಲ್ಲ ಇಲ್ಲಿ. ಯಾರು ಬಂದಿರೋದು? ದೇವ್ರೆ, ಅಪ್ಪ ಅಮ್ಮನೇ ಬಂದಿರ್ಲಿ ಪ್ಲೀಸ್. ಸರಿ, ನೀನು ಬಟ್ಟೆ ಹಾಕ್ಸ್ತಾರ ನಾನು ನೋಡ್ತೇನೆ. ಸಿಹಿ ತಗೋ, ಬೇಗ ಹಾಕೋ. ಏನು ವಿಷಯ? ನನ್ನ ಮಗಳೇನು ಮಾಡ್ತಿದ್ದಾಳೆ? ನನ್ನ ಮಗಳು ನಮ್ಮ ಮನೇಲಿ ಆರಾಮಾಗೇ ಇದ್ದಾಳೆ. ಏನ್ ನಮ್ಮ ಜೊತೆ ಇದ್ರೆ ಚೆನ್ನಾಗಿರಲ್ಲ ಅನ್ಕೊಂಡ್ಯಾ? ನಿನ್ನೆ ರಾತ್ರಿ ಅವಳು ಆರಾಮಾಗೆ ಮಲಗಿದ್ಲು, ಇವಾಗ ಎದ್ದು ಸ್ನಾನ ಮಾಡ್ಕೊಂಡು ರೆಡಿ ಆಗ್ತಾ ಇದ್ದಾಳೆ. ಕೂದಲೆಲ್ಲ ಒದ್ದೆ ಇದೆ, ಬಾ ಡ್ರೈ ಮಾಡ್ತೀನಿ. ಡ್ರೈಯಾ? ಅಣ್ಣ ನಾನು ಬಿಸಿಲಲ್ಲಿ ನಿಂತ್ಕೋಬೇಕಾ? ಬಿಸಿಲಲ್ಲಿ ಯಾಕೆ? ಡ್ರೈಯರ್ ಇದೆ, ಅದ್ರಲ್ಲಿ ಮಾಡ್ತೀನಿ ಬಾ. ಬಿಸಿ ಗಾಳಿ ಬರುತ್ತಲ್ವಾ ಅದಾ? ಅದ್ ನಾನು ನೋಡಿದ್ದೀನಿ, ಟ್ರೀ ಹತ್ರ ಇದೆ. ಅದ್ ನನ್ಗೆ ಬೇಡ. ಅದರಿಂದ ಚಿಕ್ಕ ಮಕ್ಕಳು ಕೂದಲುನ ಡ್ರೈ ಮಾಡ್ಕೋಬಾರ್ದು, ಕೂದಲು ಹಾಳಾಗುತ್ತೆ. ಸೀತಮ್ಮ ನನ್ನ ಕೂದಲುನ ಧೂಪದಿಂದ ಒಣಗಿಸ್ತಿದ್ಲು. ಧೂಪನ? ಅದೆಲ್ಲ ಇಲ್ಲ ನಮ್ಮ ಮನೇಲಿ. ಆದ್ರೆ ನಮ್ಮ ಮನೆಯಲ್ಲಿದೆ. ನಮ್ಮ ಮನೆಗೆ ಹೋಗ್ಬಿಟ್ಟು ನಾನು ಕೂದಲು ಒಣಗಿಸ್ಕೊಂಡು ಬರ್ತೀನಿ. ಸಿಹಿ ಬಾಯಿಲಿ ಕೂತ್ಕೋ. ಎಲ್ಲೋಗ್ತಿದ್ಯಾ? ನಮ್ಮ ಮನೆಗೆ. ಬೇಡ ಸಿಹಿ, ಮತ್ತೆ ಮತ್ತೆ ಸೀತಮ್ಮ ಮನೆ ಅಪ್ಪ ಅಂತ ಹೇಳ್ತಾ ನನ್ನ ಕೋಪ ಬರೆಸ್ಬೇಡ.
ಎಷ್ಟ್ ಸಲ ಹೇಳ್ಬೇಕು ನಿನಗೆ? ಇದೇ ನಿಮ್ ಮನೆ, ನಾವೇ ನಿಮ್ಮ ಅಪ್ಪ ಅಮ್ಮ. ನಿಮ್ಗೆ ಎಷ್ಟಲ್ಲಿ ಹೇಳ್ಬೇಕು ನೀವು ನನ್ನ ಅಪ್ಪ ಅಮ್ಮ ಅಲ್ಲ ಅಂತ? ಸಿಹಿ, ಶಾಲಿನಿ, ಸೀತಾ ಬಿಡಿ ಸಿಹಿನ. ಪುಟ್ಟ ಮಗು ಮೇಲೆ ಕೈ ಮಾಡಕ್ ಹೊರಟಿದ್ರಲ್ಲ, ನಿಮ್ಗೇನ್ ಅನ್ಸಲ್ವಾ? 2ನೇ ಸಲ ತಾಯಿ ಆಗೋ ಯೋಗ್ಯತೆನೂ ಕಳ್ಕೊಂಡಿದ್ದೀರಾ. ನನ್ ಮಗಳಿಂದ ದೂರ ಇದ್ರೆ ಸರಿ. ಏನಕ್ ಸೀತಾ, ನಮ್ ಮನೆಗ್ ಬಂದು ನಮ್ಗೆ ಪಾಠ ಮಾಡಕ್ ಬರ್ಬೇಡಿ. ಹೊರಡಿ ಇಲ್ಲಿಂದ, ನಮ್ ಪಡಗ ಮುಂದ್ ಬಿಟ್ಬಿಡಿ. ಸಿಹಿ ಬಾ ಇಲ್ಲಿ. ಇವಳನ್ನ ಒಂದ್ಸಲ ನೋಡ್ಬಿಟ್ಟು ಹೋಗೋಣ, ಹಾಗೆ ಪ್ರತಿದಿನ ಇವಳು ಇಂಜೆಕ್ಷನ್ ತಗೋಬೇಕು, ಅದನ್ನು ನೆನ್ಪು ಮಾಡ್ಬಿಟ್ಟು ಹೋಗೋಣ ಅಂತ ಬಂದೆ. ನೀವ್ ನೋಡಿದ್ರೆ ಕೈ ಮಾಡಕ್ ಹೊರಟಿದ್ರಿ. ನಿಮ್ಗೇನ್ ಅನ್ಸಲ್ವಾ? ಪುಟ, ಕೇಸ್ ಹಾಕೊಂಡ್ರೆ ಹಾಕೊಳ್ಳಿ. ಬಾ, ಏನಾಗುತ್ತೋ ನೋಡ್ಕೊಳ್ಳೋಣ. ಸೀತಾ ನಿಂತ್ಕೊಳ್ಳಿ. ಸಿಹಿ, ಸಿಹಿ ನನ್ ಮಗಳು ಬಿಡಿ. ಸಿಹಿ ನನ್ನ ಎಲ್ಲೂ ಬಿಟ್ಕೊಡಲ್ಲ. ಸಿಹಿ ಇಲ್ಲೇ ಇರ್ತಾಳೆ. ಏ! ಗುಡ್ ನ್ಯೂಸ್ ಏನಂದ್ರೆ ರಿಜಿಸ್ಟ್ರೇಷನ್ ರೈಟ್ಸ್ಗೆ ನಾನು ಅಪ್ಲೈ ಮಾಡಿದ್ದೀನಿ. ರಿಜಿಸ್ಟ್ರೇಷನ್ ರೈಟ್ಸ್ ಒಂದು ಸಿಗ್ಲಿ, ಆಗ ಲೀಗಲ್ ಆಗಿ ನನ್ನ ಮಗಳನ್ನ ಮೀಟ್ ಮಾಡ್ಬೋದು. ಆಗೇನು ಮಾಡೋದಕ್ಕಾಗಲ್ಲ ನಿಂಗೆ. ಮೊದಲು ಸಿಗ್ಲಿ, ಸಿಗೋಕ್ ಮುಂಚೆನೆ ಯಾಕೆ ಕನ್ಸ್ ಕಾಣ್ತಿದ್ಯಾ? ಪರ್ಮಿಷನ್ ಲೆಟರ್ ಅಷ್ಟೇ ಅಲ್ಲ ಶಾ, ಸಿಹಿಪುಟ ನನ್ನ ಮತ್ತೆ ಸೀತಾ ಜೊತೆ ಲೈಫ್ ಲಾಂಗ್ ಇರ್ತಾಳೆ. ನೋಡ್ತಾ ಇರು. ಸಾಧ್ಯನೇ ಇಲ್ಲ. ನಿನ್ಗೆಲ್ಲೋ ಭ್ರಮೆ ರಾಮ್. ಒಂದು ವಿಸಿಟೇಷನ್ ಲೆಟರ್ ನಿನಗೆ ಸಿಗ್ತಲ್ಲ, ಇನ್ನು ಸಿಹಿ ಸಿಗ್ತಾಳ? ಸಿಹಿ ನಮ್ಮ ಮಗಳು, ನಮ್ಮ ಜೊತೆಲೇ ಇರ್ತಾಳೆ. ನೋಡ್ತಾ ಇರು, ನಿನ್ನೂ ಸೀತಾನು ಮರೆಯೋಷ್ಟು ಪ್ರೀತಿ ನಾನು ಶಾಲಿನಿ ಕೊಡ್ತೀವಿ. ಮಗುನ ಹೆಂಗ್ ಟ್ರೀಟ್ ಮಾಡ್ಬೇಕಂತ ಗೊತ್ತಿಲ್ವಾ? ಬಾಯ್ ಕಣ್. ಸೀತಾ, ಸೀತಾ ಏನ್ ಮಾಡ್ತಿದ್ರ? ಸೀತಾ, ವಾಟ್ಸ್ ರಾಂಗ್ ವಿತ್ ಯು? ಶ್ಯಾಮ್, ಚಾಂದ್ನಿ, ಶ್ಯಾಮ್. ಸೀತಮ್ಮ, ನಾನು ಇವ್ರ ಮನೆಯಲ್ಲಿ ಇರಲ್ಲ ಅಲ್ವಾ? ನಿನ್ನ ಮನೆ ಕರ್ಕೊಂಡು ಹೋಗ್ತೀಯ ಅಲ್ವಾ? ನಾನು ನಿನ್ನ ಮತ್ತೆ ಅಪ್ಪನ ಜೊತೆನೇ ಇರ್ತೀನಿ ಅಲ್ವಾ? ನನ್ಗೆ ಈ ಮನೇಲಿ ಇರಕ್ ಇಷ್ಟ ಇಲ್ಲ ಸೀತಮ್ಮ. ಸರಿ ಪುಟ್ಟ, ನೀನು ಈ ಮನೇಲಿ ಇರ್ಬೇಡ, ನಮ್ಮ ಜೊತೆನೆ ಬಾ. ಬಾ ಹೋಗೋಣ. ನಿನ್ನ ಮೊಮ್ಮಗ ಕಾನೂನು ಮೀರಿದ್ರೆ ನನ್ನ ಸಹಾಯ ಇರಲ್ಲ ಅಂತ ಕೂಗಾಡೋದಲ್ಲ ಸೂರಿ. ಕಾನೂನು ಮೀರುವಂಥ ಒಂದು ಸಂದರ್ಭ ಅಂತ ಅಸಹಾಯಕತೆಗೆ ಬರ್ದೇ ಇರೋ ಹಾಗೆ ನೋಡ್ಕೊಳ್ಳೋದು ನಿನ್ನ ಕರ್ತವ್ಯ. ಏನು ಹೇಳ್ತಾ ಇದೀಯ ನೀನು? ಪಾಪ ರಾಮ್ ಒದ್ದಾಡ್ತಿದ್ದಾನೆ ಸೂರಿ. ಇಂಥ ಟೈಮಲ್ಲಿ ನೀನು ಅವ್ನ ಸಹಾಯಕ್ಕೆ ನಿಲ್ದೆ ಇನ್ನು ಯಾರು ನಿಲ್ತಾರೆ? ಅವ್ನು ಯಾರೋ ಫ್ರೆಂಡು ಅಂತ ಬಂದವನು ಅವನು ವಿರುದ್ಧವಾಗಿ ನಿಂತಿದ್ದಾನೆ. ಮನೆಯವರಾದವರು ಇಂಥ ಟೈಮಲ್ಲಿ ಅವನಿಗೆ ಸಹಾಯ ಮಾಡಲಿಲ್ಲ ಅಂತಂದ್ರೆ ಹೇಗೆ? ನನ್ನ ಹಾರೈಕೆ ಸಹಾಯ ಸಂಪೂರ್ಣ ಅವನಿಗೆ ಇದ್ದೇ ಇರುತ್ತೆ. ಆದರೆ ಕಾನೂನಿಗೆ ವಿರುದ್ಧವಾಗಿ ಸಿಹಿನ ಈ ರಾಮ ಸೀತಾ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಾ? ಒಂದು ವೇಳೆ ಕೋರ್ಟ್ನಲ್ಲಿ ಹೋರಾಟಕ್ಕೆ ಹೋಗ್ತೀವಿ, ಸಿಹಿ ಯಾವತ್ತಿದ್ರೂ ಅವ್ರ ಅಪ್ಪ ಅಮ್ಮನ ಜೊತೆಲಿ ಇರಬೇಕು ಅಂತ ಕೋರ್ಟ್ ತೀರ್ಮಾನ ಮಾಡೋದಾದರೆ ವ್ಯಕ್ತ ಹೋರಾಟ ಯಾಕೆ ಮಾಡ್ಬೇಕು ನಾವು? ಹಾಗಂತ ಜೀವಕ್ಕೆ ಜೀವ ಇರೋ ಮಗುನ ಬಿಟ್ಕೊಡಕ್ಕಾಗತ್ತಾ? ರಾಮ್ನ ಬಿಟ್ಕೊಡು ಅಂತಂದ್ರೆ ನೀವು ಬಿಟ್ಕೊಡ್ತೀಯಾ? ಆಗಲ್ಲ ಅಲ್ವಾ? ಲಾ, ಕೋರ್ಟು, ಪೊಲೀಸವರು ಈ ಥರ 1000 ಬೇಲಿಗಳಿದ್ರೂ ತಾಯಿ ಮಗು ಸಂಬಂಧ ಅದು ಎಲ್ಲದಕ್ಕಿಂತ ಮೀರಿದ್ದು ಸೂರಿ. ಸೀತಾ ಸಿಹಿ ಬಾಂಧವ್ಯಕ್ಕೆ ಈ ಥರ ಯಾವ ಬೇಲಿಗಳು ಅಂಟಲ್ಲ. ನಾಳೆ ದಿನ ರಾಮ್ ತಪ್ಪು ಮಾಡಿದ್ರು ಅಥವಾ ಅವನು ಕಾನೂನು ಮೀರಿದಾನೆ ಅಂತ ಗೊತ್ತಾದ್ರು, ಅವನ ತಪ್ಪು ಸಾಬೀತಾಗೋಕ್ಕಿಂತ ಮುಂಚೆ ಆ ಮಗುನ ನೋಡಕ್ ಬೇಕಾಗಿರುವಂತಹ ಪರ್ಮಿಷನ್ ಲೆಟರ್ ನಮ್ಮ ಮನೆಗೆ ಬಂದಿರ್ಬೇಕು ಸೂರಿ. ಹೇಳು, ನೀನು ರಾಮಕ್ಕೆ ಸಹಾಯ ಮಾಡ್ತೀಯ? ಮಾಡಲೇಬೇಕಲ್ವಾ?
ಸೂರಿ ಪ್ಲೀಸ್ ಹೆಲ್ಪ್ ದೆಮ್ ಸೂರಿ ಪ್ಲೀಸ್. ಹೇಳಿದ್ದು ಅರ್ಥ ಆಯ್ತಲ್ವಾ? ಇನ್ನೂ ಏನಾದ್ರು ಇದೆಯಾ? ಇಷ್ಟೊತ್ತಿಗೆ ಸೀತಾ ಸಿಹಿನ ನೋಡ್ಕೊಂಡು ವಾಪಸ್ ಬರ್ಬೇಕಿತ್ತಲ್ವಾ? ಇನ್ನೂ ಯಾಕೆ ಬಂದಿಲ್ಲ? ಶ್ಯಾಮ್ ಶ್ಯಾಮ್ ಏನು? ಅದು ಸಿಹಿನ ನೋಡ್ಬೋದು ಅಂತ ಕೇಳಕ್ ಬಂದಿದ್ಯಾ ಅಲ್ವಾ? ನೋ ರಾಮ್, ಸಿಹಿ ನಮಗೂ ಅಡ್ಜಸ್ಟ್ ಆಗ್ಬೇಕು. ನೀನ್ ಈಗ ಅವಳನ್ನ ನೋಡಕ್ಕೆ ಅಂತ ಬಂದ್ರೆ ಅವಳು ಹೇಗೆ ನಮ್ಗೆ ಹೊಂದ್ಕೋಬೇಕು ಹೇಳು? ಆಮೇಲೆ ವಿಸಿಟೇಷನ್ ಲೆಟರ್ ಇಲ್ಲದೆ ನೀನು ಅವಳನ್ನ ನೋಡಕ್ ಆಗಲ್ಲ ಅಲ್ವಾ? ಅದೇನೋ ಅಪ್ಲೈ ಮಾಡಿದ್ನಿ ಅಂತ ಹೇಳಿದ್ಯಲ್ಲ, ಅದು ಬಂದ್ಮೇಲೆ ತಗೊಂಡ್ ಬಾ ನೋಡೋಣ. God. ಶ್ಯಾಮ್ ಶ್ಯಾಮ್ ನಿನ್ನ ಹತ್ರ ಮಾತಾಡ್ಬೇಕು. ಡೋರ್ ಓಪನ್ ಮಾಡು. ಶ್ಯಾಮ್ ಗಾಡ್, ನನ್ನ ಫೋನ್ ಕೂಡ ಕೈಯಲ್ಲಿಲ್ಲ. ಎಲ್ಲಿ ಹೋದ್ರು ಶ್ಯಾಮ್ ಚಾಂದಿ? ಎಷ್ಟು ಕರೆದು ಬರ್ತಾ ಇಲ್ಲ. ಶ್ಯಾಮ್ ಶ್ಯಾಮ್ ಶಾಲಿನಿ, ಶ್ಯಾಮ್ ಶ್ಯಾಮ್ ಓಪನ್ ದ ಡೋರ್. ಶ್ಯಾಮ್ ಡೋರ್ ಓಪನ್ ಮಾಡು ಬಾ. ಶ್ಯಾಮ್ ಶಾಲಿನಿ, ಶ್ಯಾಮ್ ಶಾಲಿನಿ, ನೀ ಇಲ್ಲೇನ್ ಮಾಡ್ತಿದ್ಯಾ? ನೀನ್ ಹೇಗೆ ಲಾಕ್ ಆದೆ? ಅದೆಲ್ಲ ಆಮೇಲೆ ಹೇಳ್ತೀನಿ. ಅದು ಸೀತಾ ಸಿಹಿನ್ ಕರ್ಕೊಂಡು ಹೋಗ್ತದಲ್ವಾ? ಇನ್ನು ಸೀತಾನಾ? ಹೌದು, ಸೀತಾ ಬಂದಿದ್ದಾಳೆ. ಕಮ್. ಏನ್ ನಡೀತಾ ಇದೆ ಇಲ್ಲಿ? ಮಗುನ ಹೊತ್ಕೊಂಡು ಹೋಗ್ತಾ ಇದ್ದೀರಾ? ಏನ್ ರಾಮ್ ನಿನ್ ಹೆಂಡತಿ ಮಾಡ್ತಾ ಇರೋದು? ಓಹ್, ಐ ಗೆಟ್ ಇಟ್. ನೀನ್ ಕಾಲಿಂಗ್ ಬೆಲ್ ಮಾಡಿ ಮನೆಯಿಂದ ಆಚೆನೆ ನಿಂತ್ಕೊಂಡು ಸೀತಾನ ಕದ್ದು ಮುಚ್ಚಿ ಒಳಗೆ ಬರೋಕ್ಕೆ ಹೆಲ್ಪ್ ಮಾಡಿದೆ ಅಲ್ವಾ? ವಿಸಿಟೇಷನ್ ಲೆಟರ್ ತಗೊಂಡ್ಬರ್ತೀನಿ ಅಂತೆಲ್ಲ ಕತೆ ಹೇಳಿ ಮಗುನ ಎತ್ಕೊಂಡು ಹೋಗೋ ಪ್ಲಾನ್. ಹೌ ಚೀಪ್ ಆಫ್ ಯು. ಶ್ಯಾಮ್, ಬಾಯಿಗೆ ಬಂದಾಗೆಲ್ಲ ಮಾತಾಡಬೇಡಿ. ಸಿಹಿಗೆ ಇಂಜೆಕ್ಷನ್ ಕೊಡ್ಬೇಕಿತ್ತು. ಇದನ್ನ ನೆನ್ಪು ಮಾಡಕ್ಕೆ ನಾನು ತುಂಬಾ ಸಲ ಕಾಲ್ ಮಾಡ್ತೀನಿ, ನೀವೇ ಪಿಕ್ ಮಾಡಿಲ್ಲ.
ಇಲ್ಲಿ ಬಂದು ನೋಡಿದ್ರೆ ಶಾಲಿನಿ ಅವರು ಸಿಹಿಗೆ ಹೊಡೆಯಕ್ ಮುಂದಾದ್ರು. ಇದನ್ನ ನೋಡ್ಕೊಂಡು ನಾನು ಹೇಗ್ ಸುಮ್ಮನಿರ್ಲಿ? ಇಂಥ ಮನೇಲಿ ನಾನು ಸಿಹಿ ಇರ್ಬೇಕಾ? ನಾನ್ ನನ್ನ ಮಗಳನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ. ಶ್ಯಾಮ್, ಇವ್ರು ಹೇಳೋದನ್ನೆಲ್ಲ ನಂಬೇಡ. ಸಿಹಿನ ನನ್ನಿಂದ ಫೋರ್ಸ್ಫುಲಿ ಕಿತ್ಕೊಂಡು ನನ್ನ ವಾಶ್ರೂಮ್ ಅಲ್ಲಿ ಲಾಕ್ ಮಾಡಿದ್ರು ಗೊತ್ತಾ? ಹೊಡೆಯಕ್ ಟ್ರೈ ಮಾಡಿದ್ರು, ಅದಕ್ಕೆ ಸೀತಮ್ಮನ್ಗೆ ಕೋಪ ಬಂತು. ವಾಟ್ ನಾನ್ಸೆನ್ಸ್ ಇಸ್ ದಿಸ್? ಮಗು ಮೇಲೆ ಕೈ ಮಾಡ್ತೀರಾ? ಒಬ್ಬ ಡಾಕ್ಟರ್ ಆಗಿ ಮಗುನ ಹೇಗೆ ನೋಡ್ಕೋಬೇಕು ಅಂತ ಗೊತ್ತಿಲ್ವಾ ನಿಂಗೆ? ಸಿಹಿ ಇಲ್ಲಿದ್ದು ಸಾಕು, ಫಸ್ಟ್ ಅವನ ಕಳ್ಸ್ಕೊಡು. ನೋ, ಸಾಧ್ಯ ಇಲ್ಲ. ಫಸ್ಟ್ ಆಫ್ ಆಲ್ ನೀನು ಸೀತಾ ಈ ರೀತಿ ಕದ್ದು ಮುಚ್ಚಿ ಒಳಗೆ ಬಂದಿರೋದೇ ತಪ್ಪು. ನೀನ್ ಹತ್ರ ಪರ್ಮಿಷನ್ ಲೆಟರು ಇಲ್ಲ. ಹಾಗಿದ್ಮೇಲೆ ಇವಳನ್ನ ನೋಡೋ ಯಾವ ರೈಟ್ಸು ಇಲ್ಲ. ನಿಮ್ ಜೊತೆ ಸಿಹಿನ್ ಕಳ್ಸ್ಕೊಡ್ಬೇಕಾ? ನೋ, ಗೆಟ್ ಔಟ್ ಫ್ರಮ್ ಹಿಯರ್. ಔಟ್. ನನ್ನ ಬಿಟ್ಟು ಹೋಗ್ಬೇಡ ಪ್ಲೀಸ್. ಅಪ್ಪ, ನನ್ನ ಕರ್ಕೊಂಡು ಹೋಗು, ನಾನು ಇಲ್ಲಿರಲ್ಲ. ಸಿಹಿ ನಮ್ ಜೊತೆ ಇರೋದು ಕಷ್ಟನಾ ನಿನಗೆ? ಹಾ, ಮೋಸದಿಂದ ಅಪ್ಪ ಅಮ್ಮ ಆದವ್ರೆ ಹೆಚ್ಚಾಗ್ಬಿಟ್ರ? ಸೀತಾ, ಒಳ್ಳೆ ಮಾತಲ್ಲಿ ಹೇಳ್ತಾ ಇದೀನಿ, ಹೊರಡಿ ಇಲ್ಲಿಂದ. ಮೋಸದಿಂದ ನನ್ನ ಮಗಳನ್ನ ನಿಮ್ ಮಗಳಾಗ ಮಾಡ್ಕೊಳ್ಳೋದಕ್ಕೆ ಬಿಡಲ್ಲ ನಾನು. ಬಿಡಿ ಅವಳನ್ನ. ಸೀತಾ, ಶ್ಯಾಮ್, ದಿಸ್ ಇಸ್ ಟೂ ಮಚ್. ಅತಿ ಆಯ್ತು ನಿನ್ನ ಹೆಂಡ್ತಿದ್ದು. ನೀನು ನಿನ್ನ ಹೆಂಡತಿ ಮಾಡ್ತೀವ ಸರಿನಾ ರಾಮ್? ಪರ್ಮಿಷನ್ ಲೆಟರ್ ತಂದ್ರೆ ಸಿಹಿನ ನೋಡ್ಬೋದು ಅಂತ ನಾನು ಹೇಳಿದೆ ತಾನೆ. ಅರೆ ನೀನು ಮೋಸದ ಸೀತಾನ ಒಳಗೆ ಕಳಿಸಿದ್ಯಾ? ಹೋಗ್ತಾ ಇರಿಂದ ಪ್ಲೀಸ್. ಶ್ಯಾಮ್, ಹೀಗೆಲ್ಲ ಹೇಳಿದ್ರೆ ಕೇಳಲ್ಲ ಇವರು. ಬಾ ಸಿಹಿ ಆಟ ಮಾಡ್ಬಾರ್ದು. ಆಚೆ ಬಂದ್ರೆ ಹುಟ್ಟಿಲ್ಲ ಅನ್ಸ್ಬಿಡ್ತೀನಿ. ನಾನು ಹೇಳ್ತಾನೆ ಇದ್ದೆ, ಆ ಸೀತಾ ನೀವೆಲ್ಲರೂ ಅನ್ಕೊಂಡಿರೋಷ್ಟು ಇನ್ನಸೆಂಟ್ ಅಲ್ವೇ ಅಲ್ಲ ಅಂತ. ಇವಾಗ ಗೊತ್ತಾಗ್ತಿದ್ಯಾ? ಬಾಯಿ ಬಿಟ್ರೆ ನ್ಯಾಯ, ನೀತಿ, ಸತ್ಯ ಅಂತ ದೊಡ್ಡ ದೊಡ್ಡ ಮಾತಾಡ್ತಾಳಲ್ಲ. ಇವಾಗ ನೋಡ್ದೆ ಎಂಥ ಕೆಲಸ ಮಾಡಿದ್ಲು ಅಂತ. ನಾವಿನ್ನೂ ಸುಮ್ಮನೆ ಇದ್ರೆ ಆಗಲ್ಲ ಶ್ಯಾಮ್. ಅವಳಿಗೆ ಸದ್ಯದ ಪಾಠ ಕಲಿಸ್ಲೇಬೇಕು. ಅಲ್ಲ, ನೀನ್ ಏನ್ ಹೇಳ್ತಿದ್ದೆ ಶಾಲಿನಿ? ಶ್ಯಾಮ್, ವಿ ಹ್ಯಾವ್ ಗಾಟ್ ದ ರೈಟ್ ಚಾನ್ಸ್. ಡೂ ಸಮಥಿಂಗ್. ಅವಳು ಮತ್ತೆ ನಮ್ಮ ಮಗಳ ಮೇಲೆ ಹಚ್ಚಲೆಸದಕ್ಕೆ ಬರಬಾರ್ದು. ಹಾಗೆ ಮಾಡು. ಹೌದು ಜೀಜು, ಅದು ಹೇಗೆ ಅವಳು ಕದ್ದು ಮುಚ್ಚಿ ಬರ್ತಾಳೆ? ದಿಸ್ ಇಸ್ ಟೂ ಮಚ್ ಅನ್ಸ್ತಿಲ್ವಾ? ನನಗಂತೂ ಏನ್ ಮಾಡ್ಬೇಕು ಅಂತಾನೆ ಹೊಳಿತಿಲ್ಲ. ಐ ಆಮ್ ಬಿಕಮಿಂಗ್ ಟೋಟಲಿ ಬ್ಲ್ಯಾಂಕ್. ಸಿಹಿ ರಾಮ್,
ಸಿಹಿನ ಕರ್ಕೊಂಡು ಹೋಗೋಕ್ಕಾಗಲ್ವಾ? ನಂಗೆ ಸಿಹಿ ಬೇಕು ರಾವ್. ಅಳ್ಬೇಡಿ ಸೀತಾ. ರಾವ್, ನನ್ಗೆ ಏನ್ ತಪ್ಪು ಮಾಡ್ತೈತೆ ನನ್ನ ಈ ತರ ತಳ್ತಾ ಇದ್ದಾರೆ. ಶಾಲಿನಿ ಸಿಹಿ ಮೇಲೆ ಕೈ ಮಾಡಕ್ ಹೋದ್ರೆ ನಾನು ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ? ರಾವ್, ಸಿಹಿ ಇಲ್ಲಿದ್ರೆ ನಿಜವಾಗ್ಲೂ ಖುಷಿಯಾಗಿರಲ್ಲ. ಸಿಹಿ, ನಂಗೆ ಸಿಹಿ ಬೇಕು ರಾಮ್, ಕರ್ಕೊಂಡು ಹೋಗೋಣ ರಾವ್, ಪ್ಲೀಸ್ ರಾವ್. ರಾವ್, ಸಿಹಿ ರಾಮ್, ಸಿಹಿ ಬೇಕು ರಾವ್, ಸಿಹಿ. ಸಿಗಬೇಕು ರಾವ್, ಪ್ಲೀಸ್ ರಾವ್, ಸಿಗಬೇಕು ನನಗೆ. ಸಿಹಿ ಸಿಹಿ. ಜೀಜು, ನೀವು ಮನ್ಸು ಮಾಡಿದ್ರೆ ಸೀತಾ ವಿಲ್ ಬಿ ಬಿಹೈಂಡ್ ದಿ ಬಾರ್. ಸೀತಾನ ಜೈಲಿಗೆ ಕಳಿಸ್ಬೋದು.